ನಮಗೆ ವಾರ ಒಪ್ಪತ್ತು ಅಂದಾಗ ಮಂಗಳವಾರ, ಶುಕ್ರವಾರ, ಶನಿವಾರ ಅನ್ನೋದು ತಕ್ಷಣ ನೆನಪಿಗೆ ಬರುತ್ತೆ. ನಮ್ಮ ಕಷ್ಟಗಳು ಶೀಘ್ರವಾಗಿ ಕಳೆಯಲು ಮನೆ ದೇವರ ಆರಾಧನೆ ಮಾಡುವುದು ಅತಿ ಮುಖ್ಯ. ನಿಮ್ಮ ಕಷ್ಟಗಳು ದೂರವಾಗಲು ಶನಿವಾರದಂದು ಹೇಗೆ ಮನೆಯಲ್ಲಿ ಪೂಜಿಸಬೇಕು, ನಿಮ್ಮ ಪ್ರಾರ್ಥನೆ ಅಥವಾ ಸಂಕಲ್ಪ ಹೇಗಿರಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಾರದಲ್ಲಿ ಶನಿವಾರವನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಶನಿವಾರದ ದಿನ ಸ್ತ್ರೀಯರು ಮನೆಯಲ್ಲಿ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ದಿನವನ್ನು ಆರಂಭಿಸಬೇಕು. ಎದ್ದ ತಕ್ಷಣ ಓಂ ಗೋವಿಂದಾಯ ನಮಃ ಎಂದು 3 ಸಲ ಹೇಳಿಕೊಂಡು ಮನಸ್ಸಿನಲ್ಲಿಯೇ ದಿನ ಚೆನ್ನಾಗಿರಲಿ, ಪೂಜೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ನಂತರ ಮನೆಯನ್ನು ಕ್ಲೀನ್ ಮಾಡಿ ಪೂಜೆಗೆ ಮರೆಯದೆ ಪಚ್ಚೆ ಕರ್ಪೂರ ಹಾಗೂ ತುಳಸಿಯನ್ನು ಇರುವಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಕಲಿಯುಗ ವರದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚೆ ಕರ್ಪೂರ ಅಂದರೆ ಎಷ್ಟೋ ಪ್ರಿಯವಾದ ವಸ್ತು, ತುಳಸಿ ಎಂದರೆ ತುಂಬ ಪ್ರೀತಿ. ಶನಿವಾರ ಮಾಡುವ ಪೂಜೆಯಲ್ಲಿ ಪಂಚಮುಖಿ ದೀಪ ಬೆಳಗಿಸಿದರೆ ತುಂಬ ಒಳ್ಳೆಯದು. ಇದರಿಂದ ಮನೆಗೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ಸದಾ ಸಿರಿ ಸಂಪದಗಳು, ಸುಖ, ಸಂತೋಷ, ಹಣದ ಲಾಭ ತುಂಬಿರಲು ನಿಮ್ಮ ಮನೆಯ ಸ್ತ್ರೀಯರು ತಪ್ಪದೆ ಸೂರ್ಯ ಉದಯಿಸುವ ಮುನ್ನ ಎದ್ದು ದೇವರ ಮನೆ ಶುಭ್ರಗೊಳಿಸಿ ವೆಂಕಟೇಶ್ವರ ಸ್ವಾಮಿಗೆ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಒಂದು ದೀಪದ ಹಾಗೆ ತಯಾರಿಸಿ ಅದರಲ್ಲಿ 7 ದೀಪದ ಬತ್ತಿಗಳನ್ನು ಕೂರಿಸಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಬೆಳಗಿಸಬೇಕು. ಹೀಗೆ 8 ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿದರೆ ಆರ್ಥಿಕ ಸಮಸ್ಯೆ ದೂರವಾಗಿ ಅಂದುಕೊಂಡ ಕೆಲಸಗಳು ಆಗುತ್ತೆ. ಹಣ, ಐಶ್ವರ್ಯ ಮನೆಯಲ್ಲಿ ಹೆಚ್ಚುತ್ತದೆ. ನೀವು ಶನಿವಾರ ಬೆಳಗಿಸುವ ದೀಪಕ್ಕೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಬಹುದು. ದೇವರ ಕೋಣೆಯಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಟ್ಟರೆ ಆ ನೀರಿನಿಂದ ದೇವರುಗಳು ಸಂತೃಪ್ತಿಗೊಂಡು ಹರಸುತ್ತಾರೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಶನಿವಾರವೂ ದೇವರ ಪೂಜೆ ಆರಂಭಕ್ಕೂ ಮುನ್ನ ಒಂದು ಚೊಂಬಿನಲ್ಲಿ ನೀರಿಟ್ಟು ಪೂಜೆ ಆರಂಭಿಸಿ. ವೆಂಕಟೇಶ್ವರ ಸ್ವಾಮಿಯ ಪ್ರೀತಿಗೆ ಸಿಹಿ ನೈವೇದ್ಯ ಮಾಡಿ ಅದಕ್ಕೆ ಚೂರು ಪಚ್ಚೆ ಕರ್ಪೂರವನ್ನು ಬೆರೆಸಿ ದೇವರ ಮುಂದಿಡಬೇಕು. ವೆಂಕಟೇಶ್ವರ ಸ್ವಾಮಿಗೆ ಅಗರಬತ್ತಿಯಿಂದ ಪೂಜಿಸಿ ಪಚ್ಚೆ ಕರ್ಪೂರದಿಂದ ಆರತಿ ಬೆಳಗಬೇಕು. ಆ ಪಚ್ಚೆ ಕರ್ಪೂರದ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ತೋರಿಸಬೇಕು. ಇದರಿಂದ ಮನೆಯ ವಾತಾವರಣ ಶುದ್ಧಿಯಾಗುತ್ತದೆ. ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣು ದೇವರಿಗೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗಿಸಿ ದೇವರಿಗೆ ಪ್ರದಕ್ಷಿಣೆ ಹಾಕಬೇಕು. ಮನಸ್ಸಿನಲ್ಲಿ ಓಂ ನಮೋ ನಾರಾಯಣ ಎಂದು ಹೇಳಿಕೊಳ್ಳಬೇಕು. ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯ ಜೊತೆ ಆಂಜನೇಯ ಹಾಗೂ ಶನಿದೇವರ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಹ ಮಾಡಬೇಕು. ವೆಂಕಟೇಶ್ವರ ಸ್ವಾಮಿಯ ಕೃಪೆಗೋಸ್ಕರ ವಿಷ್ಣು ಸಹಸ್ರನಾಮ, ಆಂಜನೇಯ ಕೃಪೆಗೋಸ್ಕರ ಹನುಮಾನ್ ಚಾಲೀಸನ್ನು, ಶನಿದೇವರ ಕೃಪೆಗೋಸ್ಕರ ಶನಿ ಸ್ತೋತ್ರವನ್ನು ಕೇಳಬೇಕು. ಶನಿವಾರದಂದು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ನೀಡಿ ಬಂದರೆ ನಿಮ್ಮ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ. ನಿಮ್ಮ ಕಷ್ಟಗಳು ಮುಗಿಯುವ ತನಕ, ಮುಗಿದ ಮೇಲೂ ಹನುಮಾನ್ ಚಾಲೀಸನ್ನು ಪ್ರತಿದಿನ ಅಥವಾ ಪ್ರತಿ ಶನಿವಾರ 11 ಬಾರಿ ಕೇಳಿದರೆ ಸದಾ ಆಂಜನೇಯನ ರಕ್ಷಣೆ ನಿಮ್ಮ ಮೇಲಿರುತ್ತದೆ. ಶನಿವಾರ ಅನ್ನಕ್ಕೆ 2 ಹನಿ ಎಳ್ಳೆಣ್ಣೆಯನ್ನು ಬೆರೆಸಿ ಕಾಗೆಗಳಿಗೆ ಆಹಾರವಾಗಿಟ್ಟರೆ ಶನಿ ದೋಷಗಳು ಶೀಘ್ರವಾಗಿ ದೂರವಾಗಿ ಜೀವನದಲ್ಲಿ ಎಲ್ಲ ಕಷ್ಟಗಳು ಕಡಿಮೆಯಾಗುತ್ತಾ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ, ಆಂಜನೇಯ, ಶನಿದೇವರ ಹೆಸರನ್ನು ಹೇಳುತ್ತಾ ಹಸಿದವರಿಗೆ ಊಟ, ನೀರನ್ನು ನೀಡಿ ಕೈ ಮುಗಿದರೆ ನಿಮ್ಮ ಜನ್ಮ ಜನ್ಮಗಳ ಪಾಪ ಕಳೆದು ಆರ್ಥಿಕವಾಗಿ ಏಳಿಗೆಯಾಗಿ ಸುಖ ಜೀವನ ನಿಮ್ಮದಾಗುತ್ತದೆ. ಶನಿವಾರದ ದಿನ ನಾಯಿಗಳಿಗೆ, ಗೋವಿಗೆ ರೊಟ್ಟಿ ಅಥವಾ ಚಪಾತಿಯನ್ನು ನೀಡಿ ಕೈ ಮುಗಿದರೆ ತುಂಬ ಒಳ್ಳೆಯದು. ಇದರಿಂದ ಶನಿದೇವರು ಪ್ರಸನ್ನಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಶನಿವಾರದಂದು ಒಂದು ಬಟ್ಟಲಿನಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖ ನೋಡಿಕೊಂಡು ಶನಿದೇವರ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ನೀಡಿದರೆ ಅಥವಾ ಅಲ್ಲಿ ಬೆಳಗುವ ದೀಪಗಳಿಗೆ ಹಾಕಿದರೆ ನಿಮಗಿರುವ ಎಲ್ಲ ದೃಷ್ಟಿ ದೋಷಗಳು ದೂರವಾಗಿ ಭಗವಂತನ ಕೃಪೆ ಪ್ರಾಪ್ತಿಯಾಗುತ್ತದೆ. ಹೀಗೆ ಶನಿವಾರದಂದು ನಾವು ಮಾಡುವ ಸಣ್ಣ ಸಣ್ಣ ಬದಲಾವಣೆ ಹಾಗೂ ಪರಿಹಾರಗಳಿಂದ ನಮ್ಮ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಉತ್ತಮ ಜೀವನ ನಡೆಸಲು ದಾರಿಯಾಗುತ್ತದೆ. ಈ ರೀತಿಯ ನೀವು ತಿಳಿಯದ ಪೂಜೆ ಪರಿಹಾರದ ಬಗ್ಗೆ ತಿಳಿಯಲು ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.